ದೇವ್ರಿಗೆ ಏನಾದ್ರು ಮಾತು ಬಂದು ಸೊಂಡು ಉದ್ದಾಗಿದ್ದು ಹೊಡೆದಿದ್ರೆ ಎಂತ ಏಟು ಹೊಡಿತಿತ್ತು ಗೊತ್ತಾ? ಅಲ್ಲ ಒಂದು ಸ್ವಲ್ಪ ಸೆನ್ಸ್ ಬೇಡವಾ? ನೀನೇ ಹೇಳೋಣ. ಗಣಪತಿ ತಂದು ಗೌರಿ ತಂದು ಚೆನ್ನಾಗಿ ಕುಣಿಸಿರ್ತಾರೆ. ನಮಸ್ಕಾರಗಳು, ಗುಡ್ ಮಾರ್ನಿಂಗ್ ಎಲ್ಲ ನಗೋ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆಚೆ ಸುನೀಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸಕ್ಕತ್ತಾಗಿರೋ ಮಾರ್ನಿಂಗಲ್ಲಿ ಸದ್ಯಕ್ಕೆ ದಾವಣಗೆರೆ ಮೆಸೇಜ್ ಕಳಿಸಿದ್ದಾರೆ ನನಗಿಲ್ಲಿ ಮೂರ್ತಿ ಅಂತ ಹೇಳಿ. ವೆಂಕಟೇಶ್ ಅವರು ಸಖತ್ತ ಕಾಗಿಯಾಸಿ ಅಂತ. ಬನ್ನಿ ಕಾಲ್ ಮಾಡೋದು ಇದೀಗ ವೆಂಕಟೇಶ್. ಹಲೋ, ಇದ್ಯಾರು ವೆಂಕಟೇಶ್ ಅಣ್ಣನಾ? ಹೌದು, ನಮಸ್ಕಾರ ಅಣ್ಣ. ಏನ್ ಮಾಡ್ತಿದ್ರೆ? ನಾನು ಮಾಡೋದೆಲ್ಲ ಹೇಳ್ಬೇಕಾ? ಬೇಡ ಬೇಡ, ಆ ಭಯ ಇರ್ಲಿ. ಹಬ್ಬ ಜೋರ? ಜೋರ ಐತೆ. ಹೌದಾ? ಎಷ್ಟು ದಿವಸ ಕುಡಿಸ್ತೀರಾ? ಒಂದು 11 ದಿವಸ ಕುಂದಿರ್ತಾರ. ಏನೇನು ಫಂಕ್ಷನ್ ಮಾಡ್ತಾರೆ? ಏನು ಅಷ್ಟೇ, ಗಣಪ ಕುಂದಿಸಿದ್ರೆ ಮುಗೀತ. ಅಲ್ಲಿ ಕುಣ್ಸುದ್ರೆ ಮುಗೀತಾ? ಮುಗೀತ, ಏನಲ್ಲ ನೋಡು. ಬುಟ್ಟ ಮೇಲೆ ಮುಗಿಯೋದು ಗಣಪತಿ ಹಬ್ಬ. ಅವ್ರು ಬಿಟ್ಟ ಮೇಲೆ ಅಲ್ಲಿ ಕುಂದಿರ್ಸಿದ್ರೆ ಬಗೆದೈತ. ಅಲ್ಲಿ 11 ದಿವಸ ಮಟ್ಟ ಏನು ಕೆಲಸ ಇಲ್ಲ ಅಲ್ಲಿ. ನಾನು ಈ ಗಣಪತಿ ಕುಣ್ಸೋರ್ಗೆಲ್ಲ ಒಂದು ಅವೇರ್ನೆಸ್ ಕೊಡ್ಬೇಕು ಅಂತ ಇದ್ದೀನಿ. ಏನಂದ್ರೆ, ಈಗ ಗಣಪತಿ ಕೂರ್ಸಿರ್ತಾರೆ ಅಲ್ವಾ, ಈ ಮೈಕ್ ಸೆಟ್ ಅಲ್ಲಿ ದೊಡ್ಡ ಸ್ಪೀಕರ್ ಹಾಕೊಂಡು ಅದ್ ಯಾವ್ಯಾವ್ದೋ ಹಾಡ್ ಹಾಕೊಂಡ್ರೆ ಹೂ ಅಂತೀಯಾ ಮಾವ, ಹೂ ಅಂತೀಯಾ ಮಾವ ಅಂತ ಹಾಕಿರ್ತಾರೆ. ಹೆಂಗೆ ಅಣ್ಣ ಇದು ಗಣಪತಿಗೆ ಎಷ್ಟು ಬೇಜಾರಾಗಲ್ಲ? ನೀನು ಹೇಳೋಣ. ಬೇಜಾರಾಕತ್ತಪ್ಪ, ಏನ್ ಮಾಡೋಣ ನಾವು ಈಗ? ಒಬ್ಬರಿ ಯಾರು ಹೇಳ್ಬೋದು, ಇಡೀ ಇದಕ್ಕೆ ಹೇಳಕಾಕತ್ತ. ದೇವ್ರಿಗೆ ಏನಾದ್ರು ಮಾತು ಬಂದು ಸೊಂಡು ಉದ್ದಾಗಿದ್ದು ಹೊಡೆದಿದ್ರೆ ಎಂತ ಏಟು ಹೊಡಿತಿತ್ತು ಗೊತ್ತಾ? ಅಲ್ಲ ಒಂದು ಸ್ವಲ್ಪ ಸೆನ್ಸ್ ಬೇಡವಾ? ನೀನೇ ಹೇಳೋಣ. ಗಣಪತಿ ತಂದು ಗೌರಿ ತಂದು ಚೆನ್ನಾಗಿ ಕುಣಿಸಿರ್ತಾರೆ. ಶುರು ಮಾಡಿದ್ 1 ಗಂಟೆ 2 ಗಂಟೆ ಭಕ್ತಿ ಇರ್ತದೆ. ಅದಾದ್ಮೇಲೆ ಸೇಕಿಟ್ ಪುಷ್ಪವತಿ ಕುಯ್ 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 ಅಂತ ಏನೋ ಮಾಡ್ತಾರಪ್ಪ, ಏನ್ ಮಾಡಕ? ಏನೋ ಮಾಡ್ತಾರೆ ಅಂದ್ರೆ ಇಲ್ಲಿ ಕುಂತಿರೋ ಭಗವಂತಂಗೆ ಹೆಂಗಾಗ್ಬೇಕು ಹೇಳೋಣ? ಮಕ್ಕಳಲ್ಲಿ ನೀವಂತದ್ದ ಡಿಜೆ ಬೇರೆ ಹಾಕತ್ತಾರ. ಅಯ್ಯಪ್ಪೋ, ಅದ್ರಲ್ಲಿ ಇನ್ನ ಎಂತೆಂತ ಆಡೋಣ. ಹೌದೌದು. ಮುಂದಿನ ವರ್ಷ ಬರ್ಬೇಕು ಅನ್ಸ್ತದ, ಬರ್ಬ್ಯಾಡ್ದು ಅನ್ಸ್ತದ? ಅದಕ್ಕೆ ಬರ್ಬೇಕ ಅನ್ಸತ್ತೆ, ಬರ್ಬಾರ್ದಂದ್ರ ಅದಕ್ಕ ಒಂಥರ ಅಲ್ಲಿದ್ದ ಬೇಜಾರಾಗಿರ್ತತ. ಮಾಡ್ರಪ್ಪ ಅಂತ ಅಂತದ ಭಗವಂತ. ನಾನೇನ್ ಮಾಡಕ್ಕಾಗತ್ತೆ? ನಾನ್ ಬಂದ್ರೆ ಈಗ ಬೋಲೋಕ್ ಹಿಂಗೆ ಮಾಡ್ಬೇಕು ಅಂತ ಏನಾರು ಯಾರು ಕನ್ಸಲ್ ಬಂದು ಅಥವಾ ಯಾರಿಗಾರು ಮೈ ಮೇಲ್ ಬಂದು ಹೇಳವ್ನ? ಯಾರಿಗೆ ಹೇಳಿಲ್ಲ, ಅವ್ರವ್ರ ಇದು ಅನುಕೂಲತೆ. ನಾವ್ ಹಿಂಗೆ ಮಾಡ ಜನ ಮತ್ತೆ ಈ ತರ ಮಾಡೋಣ ಆ ತರ ಮಾಡೋಣ. ಈಗ ಇನ್ನೊಬ್ಬರು ನೋಡಿ ಅವ್ನು ಆ ತರ ಮಾಡ್ತಾನ, ನಾನು ಈ ತರ ಮಾಡೋಣ ಮಾಡ್ತಾರೆ. ನಾವು ನಮ್ ತರ ಬದುಕ್ತಿವಿ ಅಂದ್ರೆ ₹1 ಇದ್ರು ಸಾಕು. ಹೌದಾ? ಅಲ್ಲ, ಅದನ್ನ ಕರೆಕ್ಟ್ ಬಿಡು. ನಾವು ಇನ್ನೊಬ್ರು ತರ ನೋಡಿ ಅವ್ರ ತರ ಬದುಕ್ತಿವಿ ಅಂದ್ರೆ ಜೋಬಲ್ಲಿ ₹1000 ಇದ್ರು ಸಾಲಲ್ಲ. ಅಲ್ಲ, ನಿನ್ ಪ್ರಕಾರ ಕೆಲವ್ರು ಯಾಕೆ ಗಣಪತಿ ಕೂರ್ಸೋದು? ಏನೋ ಒಂಥರ ಅವ್ರಿಗೆ ಖುಷಿ, ಕುಂದಿರ್ಸ್ಬೇಕು, ಇದು ಮಾಡ್ಬೇಕಂತ. ಹೂವಣ, ದೇವ್ರು ಮಾಡೋದ್ ಖುಷಿಗೇನೆ. ನಮ್ ಕಾಲದಾಗ ಇದ್ದಿಲ್ಲಪ್ಪ ಹಂಗ. ನಮ್ ಕಾಲನ ಬೇರೆ, ಈಗಿನ ಕಾಲನ ಬೇರೆ, ಕಂಪ್ಯೂಟರ್ ಕಾಲ ಈಗ. ಬಟ್ ಅಣ್ಣ, ಹಬ್ಬ ಮಾಡ್ಲಿ, ಖುಷಿನೇ, ಒಳ್ಳೇದು ಮಾಡ್ಬೇಕು ಗಣಪತಿ ಹಬ್ಬ. ಬಟ್ ಈ ತರ ನ್ಯೂಸೆನ್ಸ್ ಕ್ರಿಯೇಟ್ ಮಾಡತರ ಮಾಡ್ಬಾರ್ದು. ಹೌದು. 4 ಜನಕ್ಕೆ ಒಂದು ವಿಚಾರ ಗೊತ್ತಾಗಂಗೆ, ವಿಚಾರ ಅರಿವು ಮೂಡ್ಸಂಗೆ. ಹೌದು. ಇನ್ನ ಕೆಲವೊಂದ್ ಕಡೆ ಮಾಡ್ತಾರೆ ನಿಜವಾಗ್ಲು ಎಂತೆಂತ ಪ್ರೋಗ್ರಾಮ್ ಅಣ್ಣ. ಒಳ್ಳೆ ಮ್ಯೂಸಿಷಿಯನ್ಸ್ ಎಲ್ಲ ಕರ್ಸ್ಬಿಟ್ಟು ಅನುದಾನ ಎಲ್ಲ ಮಾಡ್ತಾರೆ. ಗ್ರೇಟ್ ಅಣ್ಣ ನಿಜವಾಗ್ಲು. ಹೌದೌದು. ಆದ್ರೆ ಇನ್ನ ಕೆಲವ್ರು ಮಾಡ್ತಾರೆ ಸೇಕ್ರೆಟ್ ಪುಷ್ಪವತಿ. ಗೊತ್ತಿಲ್ಲ ನೀನುವೆ. ಮತ್ತೆ ಏನ್ ಮಾಡೋಣಪ್ಪ, ಮತ್ತೆ ಬಾಯ್ ಬಿಟ್ಕೊಂಡು ಅನ್ಕೊಂಡು ನೋಡ್ತಿರ್ತೀವಿ ಆರ್ಕೆಸ್ಟ್ರಾ. ಇಲ್ಲಪ್ಪ, ನಾವೇ ಹೆಚ್ಚಿಗೆ ನೋಡಲ್ಲ. ಆದ್ರೂ ಒಂದ್ 4 ಜನ ನಿಮ್ಗೆ ಗೊತ್ತಿರೋ ಬುದ್ಧಿ ಹೇಳೋಣ. ಹೇಳು. ಯಾರು ಹೇಳಿದ್ರು ಅಂತ ಕೇಳಿದ್ರೆ ಏನಂತೀಯ? ಯಾರ ಹೆಸರು ಹೇಳಕ್ ಹೇಳ? RJ ಸುನಿಲ್ ಹೇಳ್ದ ಅಂತ ಹೇಳೋಣ. ಆಯ್ತಪ್ಪ. ಏನಂತ ಹೇಳ್ತೀವಿ? RJ ಸುನಿಲ್ ಹೇಳ್ತೀನಿ. ಗೊತ್ತಾವನ್ ಯಾರು ಅಂತ? ಇಲ್ಲಪ್ಪ, ಗೊತ್ತಿಲ್ಲ. ಗೊತ್ತಾಗಬೇಕು ಅಂದ್ರೆ ನೀವು ಯೂಟ್ಯೂಬ್ ಹಾಕೋಬೇಕು. ಆಕ್ಚುಲಿ ವೆಂಕಟೇಶ್ ಅವ್ರೆ ನಿಮ್ ಜೊತೆ ಮಾತಾಡ್ತಿರೋದು RJ ಸುನಿಲ್ ಅಂತಾನೆ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಯಾವ ಊರು ನಿಮ್ದು? ನಮ್ದು ಮಂಡ್ಲೂರ್ ಅಂತ, ದಣಿಯರ್ ಹತ್ರ. ಓಕೆ ಸರ್, ಥ್ಯಾಂಕ್ ಯು ನಮ್ಮತ್ತು ಮಾತಾಡೋದಕ್ಕೆ.
ಹಾ ಓಕೆ ಬಾಯ್. ವಂಡರ್ಫುಲ್ ಆಗಿರೋ ಮಾರ್ನಿಂಗಲ್ಲಿ ನಾವು ಈ ಒಂದು ಟ್ರ್ಯಾಪಲ್ಲಿ ಮುಗಿಸ್ತಾ ಬಂದ ಸಕ್ಕದಾಗಿರೋ ಟ್ರ್ಯಾಪಲ್ಲಿ ಕ್ಯಾಚಪ್ ಹೋಗ್ತೀನಿ. ಅದು ಮುಂಚೆ ನೀವು ಕೂಡ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಹಾಗೇನೆ ನಾನು ಹೇಳೋದೊಂದೇ, ನಗೋದು ಭೋಗ, ನಗ್ಸೋದು ಯೋಗ, ನಗ್ತಿದ್ದ ರೋಗ. ಅದರಿಂದ ನಗಂತ ಹ್ಯಾಪಿಯಿಂದ ಇರಿ. ಇದು ನಿಮ್ಮ ಆರ್ಜೆ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್ ಮಾಡಿ, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil Prank Calls.